ಕಜ್ಜಾಯ ಮಾಡೋದು ಅಂದರೆ ತುಂಬ ಕಷ್ಟ, ಪಾಕ ತೆಗಿಯೋದು ಕಷ್ಟ ಅಂತ ಅಂದ್ಕೊಳ್ತಾರೆ. ಸಿಂಪಲ್ಲಾಗಿ ಮನೇಲೇ ನಾವು ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಜಾಸ್ತಿ ಮಾಡೋರಾದರೆ ನಾವು ಮಿಲ್ಕ್ ಕೂಡ ಹಾಕಿಸ್ಬೋದು. ಮನೇಲೇ ಮಾಡ್ತಿರೋದ್ರಿಂದ ನೀವು ಮಿಕ್ಸಿಲೇ ಗ್ರೈಂಡ್ ಮಾಡಿ ಮಾಡ್ಕೊಬೋದು. ಇದನ್ನು ಹೇಗೆ ಮಾಡಿದೆ ಅಂತ ಹೇಳ್ತೀನಿ. ಈ 1 ಲೋಟದಲ್ಲಿ ನಾನು 5 ಲೋಟ ಅಕ್ಕಿ ರಾತ್ರಿ ನೆನೆಸಿ ಬೆಳಗ್ಗೆಗೆ ಹಾರ ಹಾಕಿ ಒಂದು 2 ಅವರ್ಸ್ ಒಣಗಿಸ್ಕೊಬೇಕು. ಜಾಸ್ತಿ ಕೂಡ ಒಣಗಬಾರ್ದು, ಸ್ವಲ್ಪ ಅಕ್ಕಿ ಹಸಿಯಾಗಿರಬೇಕು, ಮುಟ್ಟಿದ್ರೆ ಕೈಗೆ ತ್ಯಾವ ಆಗಬಾರ್ದು. ಆದರೆ ಅಕ್ಕಿ ಹಸಿಯಾಗಿರಬೇಕು. ಆಮೇಲೆ ನಾವು ಗ್ರೈಂಡ್ ಮಾಡಿಕೊಂಡು ಅದನ್ನು ಜರಡಿ ಮಾಡಿ ಇಮಿಡಿಯೇಟ್ ಮುಚ್ಚಿಟ್ಕೊಬೇಕು. ಕೊಬ್ಬರಿ ಇಲ್ಲಿ ಆಪ್ಷನಲ್ಲು. ನಾನು ಅರ್ಧ ಹೋಳು ಕೊಬ್ಬರಿ ಹಾಗೂ ಎಳ್ಳು, ಏಲಕ್ಕಿ ಕಾಯಿ ಪೌಡರ್ ಮಾಡಿ ಇಟ್ಕೊಂಡು ಇದೆ. ಅರ್ಧ kg ಬೆಲ್ಲ ತಗೊಂಡು ಕುಟ್ಟಿ ಪುಡಿ ಮಾಡಿ ಇವಾಗ ಪಾಕ ತೆಗಿತಿದ್ದೀನಿ. ಸೊ ಇದು ನಮಗೆ ಪಾಕ ಹೇಗೆ ಗೊತ್ತಾಗುತ್ತೆ ಅಂದರೆ ಬೇಯಿಸ್ತಾ ಅದನ್ನು ಒಂದು ಬಟ್ಲಲ್ಲಿ ನೀರಿಗೆ ಸ್ವಲ್ಪ ಪಾಕ ಹಾಕಿ ನೋಡಿ. ಅದು ನಿಮ್ಗೆ ಈ ಥರ ಬರುತ್ತೆ ನೋಡಿ, ಪಾಕ ಗಂಟಾಗ್ತಿದೆ ಚೆನ್ನಾಗಿ. ಈ ಥರ ಬಂತು ಅಂದರೆ ಪಾಕ ರೆಡಿ ಇದೆ ಅಂತ. ಸೊ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಕೊಬ್ಬರಿ, ಎಳ್ಳು ಇದನ್ನೆಲ್ಲನೂ ಹಾಕಿ ಮಿಕ್ಸ್ ಮಾಡಬೇಕು. ಪಾಕ ರೆಡಿ ಇರೋದಕ್ಕೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬೋದು. ಆಪ್ಷನಲ್ಲು ನಿಮಗೆ ಕೊಬ್ಬರಿ ಬೇಕು ಅಂದರೆ. ನೆಕ್ಸ್ಟು ಜರಡಿ ಮಾಡಿಟ್ಟಿರೋ ಅಕ್ಕಿನ ಸ್ವಲ್ಪವಾಗಿ ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು. ಗಂಟು ಹಾಕಬಾರ್ದು, ನಿಧಾನಕ್ಕೆ ಅದನ್ನು ಮಿಕ್ಸ್ ಮಾಡಬೇಕು. ಸೊ ಅದು ಮಿಕ್ಸ್ ಆದ ನಂತರ ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇವಾಗ ತೆಳು ಅನ್ನಿಸ್ತಾ ಇನ್ನೊಂದು ಸ್ವಲ್ಪ ಅಕ್ಕಿ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ ಇವಾಗ ಸರಿ ಇದೆ. ಇದು 1 ಡೇ ಸೆಟ್ ಆಗ್ಲಿಕ್ಕೆ ಬಿಡಬೇಕು, ಆವಾಗ ಫುಲ್ಲು ಗಟ್ಟಿ ಆಗುತ್ತೆ. ಸೊ ನೆಕ್ಸ್ಟ್ ಡೇ ಇವತ್ತು ನೈಟ್ ಎತ್ತಿಟ್ಟು ಮಾರನೇ ದಿನ ನಾವು ಇದನ್ನು ಸುಡ್ಬೋದು. ನೋಡಿ ತುಪ್ಪ ಹಾಕಿ ಕ್ಲೋಸ್ ಮಾಡಿಡ್ತಿದ್ದೀನಿ. ಇವಾಗ ಅದು ರೆಡಿ ಇದೆ. ಇಷ್ಟು ಗಟ್ಟಿಯಾಗಿ ಬಂದಿದೆ ಆ್ಯಂಡ್ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಇವಾಗ ಸುಡೋಣ. ಒಂದು ಬಾಣಲಿಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಬಿಸಿಗೆ. ಸಣ್ಣದಾಗಿ ಉಂಡೆ ಮಾಡಿ ಇಟ್ಕೊಂಡು ಇಮಿಡಿಯೇಟಾಗಿ ಬೇಗ ಸುಡ್ಬೋದು. ಒಂದೊಂದೇ ಹಾಕಿ ಸುಟ್ಟರೆ ತುಂಬ ಚೆನ್ನಾಗಿರುತ್ತೆ. ಎರಡೆರಡು ಹಾಕಿದಾಗ ಅದು ಅಂಟ್ಕೊಂಡ್ಬಿಡುತ್ತೆ. ಇದು ಈಸಿಯಾಗಿ ಯಾರು ಬೇಕಾದರೂ ಮಾಡ್ಬೋದು, ಏನು ತುಂಬ ಕಷ್ಟ ಇಲ್ಲ ಕಜ್ಜಾಯ ಮಾಡೋದು. ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಎಣ್ಣೆಗೆ ಬಿಟ್ಟು ಅದನ್ನು ನಿಧಾನಕ್ಕೆ ತಿರುಗಿಸ್ಬೇಕು, ಇಲ್ಲಾಂದರೆ ಕಜ್ಜಾಯ ಒಡೆದೋಗ್ಬಿಡುತ್ತೆ. ಸೊ ಎಣ್ಣೆ ಚೆನ್ನಾಗಿ ಕಾದಿದಾಗ ಸ್ವಲ್ಪ ಬೇಗ ಬೇಯುತ್ತೆ. ಸ್ವಲ್ಪ ತಿಕ್ಕಾಗಿ ಹಾಕ್ಕೊಳ್ಳಿ, ಮತ್ತು ಉಲ್ಟಾ ಮಾಡಿ ಬೇಯಿಸಬೇಕು ನಿಧಾನಕ್ಕೆ, ಚೆನ್ನಾಗಿ ಬರುತ್ತೆ. ನೋಡಿ ಕಜ್ಜಾಯ ಹೇಗೆ ಉಬ್ಕೊಳ್ತಿದೆ. ಇದು ಚೆನ್ನಾಗಿ ಬೆಂದಮೇಲೆ ಅಲ್ಲೇ ಸ್ವಲ್ಪ ಪ್ರೆಸ್ ಮಾಡಿ ಅದರಲ್ಲಿರೋ ಎಕ್ಸಸ್ ಆಯಿಲ್ನ ತೆಗೆದು ಇಟ್ಟರೆ ನಮ್ಮ ಕಜ್ಜಾಯ ರೆಡಿ. ಈಸಿಯಾಗಿ ಮಾಡ್ಕೊಬೋದು. ನೀವು ಟ್ರೈ ಮಾಡಿ ನೋಡಿ.